ಜನಗಳು ಹೇಳೋದೇನಪ್ಪ ಅಂದರೆ ಸಾಲ ಮಾಡಿ ತುಪ್ಪ ತಿನ್ನು ಅಂತಾರೆ. ಇಲ್ಲಿ ಸಾಲ ಮಾಡಿ ಕಮಿಷನ್ ತಿನ್ನೋ ಲೆಕ್ಕಾಚಾರ ಬಡ್ಜೆಟ್ ಇದೆ. ಇದು ಈ ಎಲ್ಲ ಗಿಮ್ಮಿಗೆ ಬಿಟ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ 16 ಸರಿ ಮಾಡಿಸಿದಿರಿ. ಬರೀ ರೆಕಾರ್ಡ್ ಮಾಡೋಕ್ಕೋಸ್ಕರವಾಗಿ ನೀವು ಬಡ್ಜೆಟ್ ಮಾಡಿಸೋದು ಇದು ಯಾವ ರೀತಿ ಸರಿ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲಪ್ಪ. 2,000 ಕೊಡ್ತಾ ಇದ್ದೀರಿ, 5,000 ಕಿತ್ಕೊಳ್ತಾ ಇದ್ದೀರಿ. ಗಾಂಧೀಜಿ ಗಾಂಧೀಜಿ ಅಂತ ಹೇಳ್ತೀರಿ. ಗಾಂಧೀಜಿ ಏನಂದ್ರು? ಸರಾಯಿ ಬಗ್ಗೆ ವಿರೋಧ ಮಾಡಿದ್ರು. ನೀವು ಆ ಸರಾಯಿನೆಲ್ಲ ಸರ್ಕಾರ ನಡೆಸ್ತೀನಿ ಅಂತ ಹೇಳ್ತೀರಿ. ಮತ್ತು ಗಾಂಧೀಜಿ ಬಗ್ಗೆ ಯಾಕೆ ಜಾಸ್ತಿ ಮಾತಾಡ್ತೀರಿ? ಕೊಡಬೇಕಾದಂಥ ಹೆಣ್ಮಕ್ಳದ್ದು ಗೃಹಲಕ್ಷ್ಮಿ 4 ತಿಂಗಳಿಂದ ಕೊಟ್ಟಿಲ್ಲ. 900 ಚಿಲ್ಲರೆ ಕೋಟಿ ಹಾಲಿನ ಬಾಕಿ ಇದೆ. 105 ಲಕ್ಷ ಕೋಟಿ ನೀವು ಸಾಲ ಮಾಡಿದ್ರಲ್ಲಪ್ಪ, ಇನ್ನು ಎಷ್ಟು ಸಾಲ ಮಾಡಬೇಕು ಅಂತ ಇದ್ದೀರಿ? ಎಲ್ಲ ಬೆಲೆನೂ ಜಾಸ್ತಿ ಮಾಡಾಯ್ತು. ಇನ್ಯಾವ ಬೆಲೆ ಜಾಸ್ತಿ ಮಾಡ್ತೀರಿ? ನೋಡ್ರಿ, ಬಡ್ಜೆಟ್ ಅಲ್ಲಿ ಮಾಡಿದ್ದಾರೆ, ದುಡ್ಡು ಎಲ್ಲಿದೆ? ಈಗ ಎಲ್ಲ ರೇಟ್ನು ಜಾಸ್ತಿ ಮಾಡೋದು ಮಾಡಿ ಆಗಿದೆ. ನೀವು ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಿದ್ದೀರಿ, ಮಾಡೋದು ದುಡ್ಡು ಎಲ್ಲಿದೆ? ಈಗ 105 ಕೋಟಿ 105 ಲಕ್ಷ ಕೋಟಿ ನೀವು ಸಾಲ ಮಾಡಿದ್ರಲ್ಲಪ್ಪ, ಇನ್ನು ಎಷ್ಟು ಸಾಲ ಮಾಡಬೇಕು ಅಂತ ಇದ್ದೀರಿ? ಎಲ್ಲ ಬೆಲೆನೂ ಜಾಸ್ತಿ ಮಾಡಾಯ್ತು. ಇನ್ಯಾವ ಬೆಲೆ ಜಾಸ್ತಿ ಮಾಡ್ತೀರಿ? ಕೊಡಬೇಕಾದಂಥ ಹೆಣ್ಮಕ್ಳದ್ದು ಗೃಹಲಕ್ಷ್ಮಿ 4 ತಿಂಗಳಿಂದ ಕೊಟ್ಟಿಲ್ಲ. 900 ಚಿಲ್ಲರೆ ಕೋಟಿ ಹಾಲಿನ ಬಾಕಿ ಇದೆ. ಸರಿನಾ? 4 ಲಕ್ಷ ಚಿಲ್ಲರೆ ನೀವು ಬಡ್ಜೆಟ್ ಮಂಡಿಸ್ತೀರಿ. ಫಂಡ್ಸ್ ಎಲ್ಲಿದೆ ರೀ? ನೀವು ಬೆಂಗಳೂರಿಗೆ ಘೋಷಣೆ ಮಾಡಿದ್ದೀರಿ, ಚುನಾವಣೆ ಪರ್ಪಸ್ಸು, ಚುನಾವಣೆ ಮುಂದೆ ಇಟ್ಕೊಂಡು, ಕಾರ್ಪೊರೇಷನ್ ಚುನಾವಣೆ ಮುಂದೆ ಇಟ್ಕೊಂಡು ಮಾಡಿದ್ದೀರಿ. ಈ ಎಲ್ಲ ಗಿಮ್ಮಿಗೆ ಬಿಟ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ 16 ಸರಿ ಮಾಡಿಸಿದ್ದೀರಿ. ಬರೀ ರೆಕಾರ್ಡ್ ಮಾಡೋಕ್ಕೋಸ್ಕರವಾಗಿ ನೀವು ಬಡ್ಜೆಟ್ ಮಾಡಿಸೋದು ಇದು ಯಾವ ರೀತಿ ಸರಿ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲಪ್ಪ. ಒಟ್ಟಿನಲ್ಲಿ ಬಡ್ಜೆಟಲ್ಲಿ ಮೈಸೂರಿಗೆ ನೀವು ಒಳ್ಳೆಯ ಕೊಡುಗೆ ಕೊಟ್ಟಿದ್ದೀರಿ. ರನ್ವೇ ಇಂಪ್ರೂವ್ ಮಾಡಲಿಕ್ಕೆ 300 ಚಿಲ್ಲರೆ ಮೀಸಲಿಟ್ಟಿದ್ದೀರಿ. ಫಿಲಿಮ್ ಸಿಟಿ ಮಾಡಬೇಕು ಅಂತ ಹೇಳಿದ್ದೀರಿ. ಸರಿನಾ? ಹಂಗೆ ನೀವು ಈ ಚಾಮುಂಡಿ ಬೆಟ್ಟದ ಒಂದು ಪ್ರಾಧಿಕಾರ ಮಾಡಿದ್ದೀರಿ, ಭಾಳ ಸಂತೋಷ. ಬಸ್ ಸ್ಟಾಪು ಹೈಟೆಕ್ ಬಸ್ ಸ್ಟ್ಯಾಂಡ್ ಬಗ್ಗೆ ಮಾಡಿದ್ದೀರಿ, ಅದು ಸರಿ ಇಲ್ಲ. ಅದು ಇಡೀ ಮೈಸೂರು ಜನತೆ ಅದನ್ನು ವಿರೋಧ ಮಾಡ್ತಿದ್ದಾರೆ. ವಿರೋಧ ಮಧ್ಯದಲ್ಲೂ ಘೋಷಣೆ ಮಾಡಿದ್ದೀರಿ. ನೋಡಿ, ಯಾಕೆಂದರೆ ಒಳ್ಳೆ ಬಡ್ಜೆಟ್ ಅಂತೇಳಿ ನೀವು ಹೇಳ್ತೀರಿ, ಬಡ್ಜೆಟ್ ಸರಿಯಿಲ್ಲ ಅಂತ ನಾವು ಹೇಳ್ತೀವಿ. ಕೇಂದ್ರ ಬಡ್ಜೆಟ್ ಬಂದಾಗ ನೀವು ಸರಿಯಿಲ್ಲ ಅಂದರೆ, ಸ್ಟೇಟ್ ಬಡ್ಜೆಟ್ ಬಂದಾಗ BJP ಅವ್ರು ಸರಿ, JDS ಸರಿಯಿಲ್ಲ ಅಂತ ನಾವು ಹೇಳ್ತೀವಿ. ಎಲ್ಲದಕ್ಕಿಂತ ಮುಂಚೆ ಆತ್ಮ ಅಂತ ಒಂದು ಇದೆಯಲ್ಲ, ಅದು ಒಪ್ಪಬೇಕಲ್ಲ. ಅದರಿಂದಾಗಿ ಜನಗಳು ಹೇಳೋದೇನಪ್ಪ ಅಂದರೆ ಸಾಲ ಮಾಡಿ ತುಪ್ಪ ತಿನ್ನು ಅಂತಾರೆ. ಇಲ್ಲಿ ಸಾಲ ಮಾಡಿ ಕಮಿಷನ್ ತಿನ್ನೋ ಲೆಕ್ಕಾಚಾರ ಬಡ್ಜೆಟ್ ಇದೆ. ಇದು ಏನು ಎಫೆಕ್ಟ್? ದುಡ್ಡು ಎಲ್ಲಿದೆ ರೀ? ನೀವು ಘೋಷಣೆ ಮಾಡಿದಿರಿ, ಅದು ಅನುಷ್ಠಾನ ಮಾಡ್ಬೇಕಾದ್ರೆ ಫಂಡ್ಸ್ ಬೇಕಲ್ಲ. ಫಂಡ್ಸ್ ಎಲ್ಲಿ ಜನ್ರೇಟ್ ಮಾಡ್ತಾರೆ? ಅದು ನನಗೆ ಕೊಡಿದನ್ನು ಮತ್ತು ಇನ್ನೇನು? ಮತ್ತೆ ಈಗ ಪುನಃ ನೀವು ಸಾಲ ಮಾಡ್ತೀರಿ. ಈಗ ನೀವು 5 ಗ್ಯಾರಂಟಿ ಕೊಟ್ರಿ, 5 ಗ್ಯಾರಂಟಿ ಕೊಡುವಾಗ ಏನು ಮಾಡ್ಕೊಂಡ್ರು? ಎಲ್ಲಿ ಸರ್ಕಾರ ಬರೋ ಡೌಟ್ ಅಂತ ನೀವೇನು ಅನೌನ್ಸ್ ಮಾಡಿಬಿಟ್ರಿ. ಸರ್ಕಾರ ಬಂದ್ಬಿಡ್ತು. ಬಂದಮೇಲೆ ಏನಂದ್ರಿ? BJP ಗೌರ್ಮೆಂಟು 40% ಕಮಿಷನ್ ತಿಂತಾಯಿದೆ, ಆ 40% ನಾವು ಮೊಬಿಲೈಸ್ ಮಾಡಿಕೊಂಡು ಗ್ಯಾರಂಟಿಗಳನ್ನ ಕೊಡ್ತೀವಿ, ಇದಕ್ಕೆ ಯಾವುದೋ ಹಣಕಾಸಿನ ತೊಂದರೆ ಇಲ್ಲ ಅಂದ್ರಿ. ಈಗ 51,000 ಕೋಟಿ ನೀವು ಇಟ್ಟಿದ್ದೀರಿ. ಸರಿನಾ? ಬೆಂಗಳೂರಿಗೆ ಅಷ್ಟೊಂದು ನೀವು ಕಾರ್ಯಕ್ರಮಗಳನ್ನ ಹಾಕಿದ್ದೀರಿ. ಹಾಕಿ ಡೆವಲಪ್ ಮಾಡಿ ಅದಕ್ಕೆ ಏನೂ ಇದಿಲ್ಲ, ಏನು ಅದಕ್ಕೇನಿಲ್ಲ ಅಂದರೆ ಅದಕ್ಕೆ ಯಾರಿಗೂ ಏನು ಬೇಜಾರಿಲ್ಲ. ಒಳ್ಳೆ ಬಡ್ಜೆಟ್ ಕೊಟ್ಟರು ಅಂತ ಯಾರಿಗೂ ಒಟ್ಟವ್ರೇನಿಲ್ಲ. ಆದರೆ ನೀವು ಬಡ್ಜೆಟನ್ನು ಮಾಡಬೇಕಾದ್ರೆ ದುಡ್ಡು ಎಲ್ಲಿದೆ ನಿಮಗೆ? ಮೂಲಭೂತ ನೀವು ದುಡ್ಡು ಬಡ್ಜೆಟ್ ಮುಂಚೆ ಅದಕ್ಕೆ ಸಂಪನ್ಮೂಲಗಳನ್ನ ಕ್ರೋಢೀಕರಿಸ್ಕೊಳ್ಳಿಕ್ಕೆ ಸಂಪನ್ಮೂಲಗಳು ಎಲ್ಲಿದೆ ರೀ? ನೀವೆಲ್ಲ ರೇಟು ಜಾಸ್ತಿ ಮಾಡಿ ಆಗಿದೆ. ಇನ್ನೆಷ್ಟು ಹೊರೆ ಅಂತ ಹಾಕ್ತೀರಾ? 2,000 ಕೊಡ್ತಾಯಿದ್ದೀರಿ, 5,000 ಕಿತ್ಕೊಳ್ತಾ ಇದ್ದೀರಿ. ಗಾಂಧೀಜಿ ಗಾಂಧೀಜಿ ಅಂತ ಹೇಳ್ತೀರಿ. ಗಾಂಧೀಜಿ ಏನಂದರು? ಸರಾಯಿ ಬಗ್ಗೆ ವಿರೋಧ ಮಾಡಿದರು. ನೀವು ಆ ಸರಾಯಿನೆಲ್ಲ ಸರ್ಕಾರ ನಡೆಸ್ತೀನಿ ಅಂತ ಹೇಳ್ತೀರಿ. ಮತ್ತು ಗಾಂಧೀಜಿ ಬಗ್ಗೆ ಯಾಕೆ ಜಾಸ್ತಿ ಮಾತಾಡ್ತೀರಿ? ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ. ಅಂಬೇಡ್ಕರ್ಗೆ ನಿಮ್ಮ ಪಕ್ಷ ಕೊಟ್ಟದ ಕೊಡುಗೆ ಅನ್ನೋದು ಹಿಸ್ಟ್ರಿ ಓದಿ ನೋಡಿ. ನೀವು ಅವರ ತತ್ವ ಸಿದ್ಧಾಂತಗಳನ್ನ ನೀವು ಫಾಲೋ ಮಾಡ್ತಾಯಿದ್ದೀರಾ? ಈಗ ಗಾಂಧೀಜಿ ಬಗ್ಗೆನೇ ಮಾತಾಡೋದು. ಗಾಂಧೀಜಿ ಏನು ಹೇಳಿದ್ರಿ? ಎಣ್ಣೆ ಬಗ್ಗೆ, ಅದು ಎಸ್ಪೆಷಲಿ ಸರಾಯಿ ಬಗ್ಗೆ, ಡ್ರಿಂಕ್ಸ್ ಬಗ್ಗೆ ವಿರೋಧ ಮಾಡ್ತಿದ್ರು.
ನೀವು ಗಾಂಧೀಜಿ ಪ್ರತಿಬಿಂಬ ಮಾಡ್ತೀರಿ, ಬೆಳಗಾಂ ಹೋಗಿ ಗಾಂಧೀಜಿ ಇದು ಮಾಡ್ತೀರಿ, ಇಲ್ಲಿ ಬಂದು ನೀವು ಸರಾಪ್ ಮಾಡ್ಕೊಂಡಿದ್ದೀನಿ ಸರ್ಕಾರ ನಡೆಸ್ತೀನಿ ಅಂತ ಹೇಳ್ತೀರಿ. ವಾಟ್ ಈಸ್ ದಿಸ್? ಹೇಳೋ ಮಾತುಗೂ ಮಾಡೋ ಕೆಲಸಕ್ಕೂ ಆ ಥರ ಸಂಬಂಧಗಳು ಇರಬೇಕಲ್ಲ. ಸಂಪೂರ್ಣವಾಗಿ ಸಾಲದ ಬಡ್ಜೆಟ್ ಏನೂ ಇಲ್ಲ. 51 ಕೋಟಿ ಸಫಿಸೆಂಟ್ ಅಂದ್ರಿ, 100 ಚಿಲ್ಲರೆ ಕೋಟಿ ಸಾಲ ಮಾಡಿದ್ರಿ, ಇನ್ನೊಂದು 48 ಕೋಟಿ ರೂಪಾಯಿ ನೀವು ಅದ್ರ ಬಗ್ಗೆ ಅಂಕಿಅಂಶಗಳಿಲ್ಲ. ಇನ್ನೂ ಹೇಳೋರು ಕೇಳೋರು ಯಾರಿಲ್ವ ಸರ್ಕಾರನ?